ಅಣ್ಣ ನೀನು ಏನ್ ನಡೆಸ್ತಾ ಇದೀಯಾ ತಾರ ನೀನು? ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ ಅಣ್ಣ? ಯಾವುದ್ರ ಬಗ್ಗೆ ಏನು ಎತ್ತ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿರ್ಬೇಕಲ್ಲ ತಾರ. ಅದು ಆಸ್ಪತ್ರೆ ಕೈಗೆ ಬಿಟ್ಟು ಹೋಗಿದ್ದು ನಿನ್ಗೆ ಹೇಳಿಲ್ಲ ಅಂತನಾ? ಎಷ್ಟು ಟೆನ್ಷನ್ ಆಗಿತ್ತಂದ್ರೆ ನಿನ್ನ ಹತ್ರ ಮಾತಾಡೋಕ್ಕೂ ಟೈಮ್ ಇರಲಿಲ್ಲ. ನೀವ್ ಯಾರು ಏನು ನನಗೆ ಹೇಳ್ದೇ ಇದ್ರು ಏನಾಗ್ತಾ ಇದೆ ಅನ್ನೋ ವಿಷಯ ಪಿನ್ ಟು ಪಿನ್ ನನಗೆ ಬರುತ್ತೆ. ಆಸ್ಪತ್ರೆನ ಮುಂದೆ ಇಟ್ಕೊಂಡು ನೀನೇನ್ ನಡೆಸ್ತಾ ಇದೀಯಾ? ಅಣ್ಣ ನನ್ನ ಮೇಲೆ ಡೌಟ್ ಪಡ್ತಾ ಇದೆಯಾ? ನಾವ್ ಎಷ್ಟೇ ಕಿತ್ತಾಡಿದ್ರು ಆಸ್ಪತ್ರೆ 3ನೇ ಅವ್ರ ಕೈಗೆ ಹೋಗೋದನ್ನ ಸಹಿಸ್ಕೊಳ್ಳಕ್ಕಾಗತ್ತಾ ಹೇಳೋ? ಯಾರ 3ನೇವ್ರು? ನಿನಗೆ ಗೊತ್ತಿರಲೇಬೇಕಲ್ಲ. ನೀನು ಮನೆಯವ್ರನ್ನ ಯಾಮಾರಿಸ್ಬೋದು, ಆದ್ರೆ ನನ್ನ ಯಾಮಾರ್ಸಕ್ಕಾಗಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಸರಿಯಾಗಿ ಗೊತ್ತಿಲ್ಲ ಅಣ್ಣ, ಆದ್ರೆ ಯಾರೋ ಒಬ್ರು ಕಣ್ಣಿಗೆ ಕಾಣಿಸ್ದೆ ನಮ್ಮನ್ನ ಆಟ ಆಡ್ಸ್ತಿದ್ದಾರೆ. ಒಬ್ರು ಅಲ್ಲ, ಒಬ್ಳು ಅಂತ ಹೇಳಿ. ಭುವನೇಶ್ವರಿ, ರೈಟ್? ಅದು ಹೌದಣ್ಣ. ನಿಮ್ಗೆ ಹೇಗೆ ಗೊತ್ತಾಯ್ತು? ನನಗೆ ಹೇಗೆ ಗೊತ್ತಾಯ್ತು ಅನ್ನೋದು ಮುಖ್ಯ ಅಲ್ಲ. ಇಷ್ಟೆಲ್ಲ ಆದರೂ ನೀನು ಯಾಕೆ ನನ್ನ ಹತ್ರ ಡಿಸ್ಕಸ್ ಮಾಡಲಿಲ್ಲ? ನಿನಗೆ ಹೇಗೆ ಹೇಳಲಿ? ಬೇಡ ಬಿಡು. ಪರವಾಗಿಲ್ಲ, ಹೇಳು. ಇದಕ್ಕೆಲ್ಲ ಕಾರಣ ಮಾಲ್ತಿ ಅತ್ತೆ. ಮಾಲ್ತಿನ? ಹೇಗೆ? ನಿನ್ನ ಹತ್ರ ಈ ವಿಷಯ ಹೇಳ್ಬಾರ್ದು ಅಂತ ನನ್ನ ಮಾತಲ್ಲೇ ಕಟ್ ಹಾಕಿದ್ರು. ನಿನ್ ಬಗ್ಗೆ ತುಂಬಾ ಚೀಪಾಗಿ ಮಾತಾಡ್ಬಿಟ್ರು. ಅದಕ್ಕೆ ಏನು ಹೇಳ್ದೆ ಸುಮ್ಮನಾಗ್ಬಿಟ್ಟೆ. ಅವಳೇನು ಬೊಗಳಿದ್ಲು? ನಿನ್ನಂಥ ಕೆಲ್ಸಕ್ಕೆ ಬಾರದೇ ಇರೋ ಗಂಡಸನ ಹತ್ರ ಹೇಳಿದ್ರೆ ಸೊಲ್ಯೂಷನ್ ಸಿಗೋ ಬದಲು ಕೆಲಸ ಇನ್ನೂ ಕೆಡುತ್ತೆ ಅಂದ್ಲು. ಅಣ್ಣ ಹೀಗೆ ಹೇಳ್ತಾ ಇದ್ದೀನಂತ ನೊಂದ್ಕೋಬೇಡ. ಅದಕ್ಕೆ ಇತ್ತೀಚೆಗೆ ನಿನ್ನ ಬಗ್ಗೆ ಎಲ್ಲರ ಹತ್ರನೂ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ನಿನ್ನ ಮುಂದೆನೆ ಎಷ್ಟು ಎದುರಾಡಿದ್ದಾರೆ. ಮನೇಲಿರೋರೆಲ್ಲ ಅವ್ರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ನಿನ್ನ ಕಂಟ್ರೋಲಲ್ಲಿದ್ದ ಮನೆ ಈಗ ಅತ್ತಿಗೆ ಕಂಟ್ರೋಲಲ್ಲಿದೆ. ಇಷ್ಟೊಂದು ಅವಮಾನ ಕೈ ಹಿಡಿದ ಹೆಂಡತಿಯಿಂದ ಆಗ್ತಿದ್ರು ಹೇಗೆ ಅವ್ರನ್ನ ಇನ್ನೂ ಸಹಿಸ್ಕೊಂಡಿದ್ಯಾ? ಇನ್ನೂ ಅವ್ರ ಮನೇಲಿದ್ದಾರಂದ್ರೆ ಯು ಆರ್ ಗ್ರೇಟ್ ಅಣ್ಣ. ಆದ್ರೆ ಇದು ನಾನು ನೋಡಿರೋ ರಮೇಶ್ ಅಲ್ಲ. ನಿನ್ ಕೋಪ, ತಾಪ, ದ್ವೇಷ ಎಲ್ಲ ಹೋಯ್ತು ಅಣ್ಣ. ಇನ್ಮೇಲೆ ಇನ್ನೂ ನಿನ್ನ ಅವಮಾನ ಮಾಡ್ತಾ ಹೋಗ್ತಾರೆ. ನಿನ್ನ ಸ್ವಂತ ಮನೇಲಿ